ಕುರಿ ಜಾನುವಾರುಗಳಿಗಾಗಿ ಕಾಯ್ದಿರಿಸಿದ ಗೋಮಾಳ ಜಾಗದಲ್ಲಿ ಖಾಸಗಿ ಕಂಪನಿಯವರು ಕೆರೆ ನಿರ್ಮಿಸುವುದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿ ರೈತರು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕುಲಕುರ್ಕಿ ಗ್ರಾಮದ ಸರ್ವೆ ನಂಬರ್ 304, 306, 315ರಲ್ಲಿ ಬೇಕಂ ಇನಫ್ರಾ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂತಹ ಖಾಸಗಿ ಕಂಪನಿ ಮಣ್ಣು ಅಗಿತಾ ಇದ್ದಾರೆ ಅಂತ ಹೇಳಿ ರೈತರು ಗ್ರಾಮಸ್ಥರು ಆರೋಪಿಸಿದ್ದಾರೆ. ದನ ಕರ ಕುರಿಗಳು ಮೇಸಾಕ ಇರೋ ಜಾಗನ ಕಡಿಮೆ ಐತಿ. ಅಂಥದ್ರಲ್ಲಿ ನೀವು ಮತ್ತೆ 13 ಎಕರೆ ತಗೊಳ್ಳೋದ್ರಿಂದ ಅದು ಜನರಿಗೆ ಮತ್ತು ಮೇಸೋಕನೂ ಕಡಿಮೆ ಆಗ್ತೈತಿ. ಅಲ್ಲಿ ಏನಾರ ಅನಾಹುತ ಆದ್ರೆ ಯಾರು ಹೊಣೆಗಾರ ಆಗ್ತಾರೆ? ಜನರ ವಿರೋಧದ ಮಧ್ಯೆ ನೀವು ಯಾಕಲ್ಲಿ ಕೆರೆ ನಿರ್ಮಾಣ ಮಾಡ್ತೀರಿ? ಯಾರಾದರೂ ನಿಮ್ಗೆ ಕೆರೆ ಬೇಕಂತೆ ಮನವಿ ಸಲ್ಲಿಸಿದ್ರ ಏನು ರೈತರಿಗೆ ಉಪಯೋಗ ಐತೋ, ಏನು ಅಲ್ಲಿ ಸಾರ್ವಜನಿಕರಿಗೆ ಉಪಯೋಗ ಐತೋ, ಯಾರಿಗೆ ಉಪಯೋಗ ಐತಿ? ಆ ಕೆರೆ ನೀವು ಮಾಡ್ತೀವಿ ಅಂತ ಹೇಳೋ ಉದ್ದೇಶ ಏನು ಅಂದ್ರೆ ಅಲ್ಲಿ ಕಾಂಟ್ರಾಕ್ಟರ್ಗಳು ಮೊಹರಂ ತೆಗೆದು ಕೇಸಿ ಯಾವ ಉದ್ದೇಶಕ್ಕೆ ಯಾರಿಗೆ ಲಾಭ ಆಗ್ತೈತಿ ಅನ್ನೋದು ನೀವೇ ನೋಡಿರಲ್ಲ. ರೈತರಿಗಂತೂ ಉಪಯೋಗ ಇಲ್ಲ, ಜನರಿಗೂ ಉಪಯೋಗ ಇಲ್ಲದು. ಅಲ್ಲಿ ಮೊಹರಂ ತೆಗೆದು ಕಾಂಟ್ರಾಕ್ಟರ್ಗೆ ಲಾಭ ಆಗ್ಬಹುದು. ಅದು ಬಹುತೇಕ ದನಕರುಗಳು ಮೇಸಾಕಂತೆ ರಿಸರ್ವ್ ಇರುವಂಥ ಭೂಮಿನ ನೀವು ಅದ್ರಾಗ ಕೆರೆ ನಿರ್ಮಾಣ ಮಾಡ್ತೀವಿ ಅನ್ನೋದು ಸರಿಯಲ್ಲ ಅಂತ ಜನರು ಅದಕ್ಕೆ ನೀವು ಕೆರೆ ಮಾಡ್ತೀವಿ ಅಂದ್ರೆ ಅದಕ್ಕೆ ವಿರೋಧ ಐತಿ. ನೀವು ಇದನ್ನು ಮಾಡಬೇಕ್ರಿ ಅಂತ ನಮ್ಮ ಸ್ಥಗಿತಗೊಳಿಸ ಇಲ್ಲಿಗೆ ಮೊಟಕುಗೊಳಿಸಬೇಕು. ಅದನ್ನು ಮೊದಲು ಯಾವ ಸ್ಥಿತಿ ಒಳಗಿತ್ತೋ ಆ ಸ್ಥಿತಿ ಒಳಗೆ ಅದನ್ನು ಸರಿ ಬಿಡಬೇಕು. ಶಂಕರಪ್ಪ ಶಾಸನ ಅವ್ರು ಸರ, ನಮ್ದು ಏನಂತಂದ್ರೆ ಅಲ್ಲಿ ಈಗಾಗಲೇ ನಾವು 2022 ಅದನ್ನು ಈಗ ಕೈಗಾರಿಕೆ ಮಾಡ್ತೀವಿ, ಮಣ್ಣು ಇಲ್ದಂಗೆ ಮಾಡ್ತೀವಿ ಅಂತ ತಿಳ್ಕೊಂಡು ಅವಾಗಲೇ ಅದನ್ನು ಭೂಮಿ ಎಕ್ವೈರಿ ಮಾಡ್ಕೊಳಕ್ಕೆ ಮಾಡಿದ್ರು ಸರ. ಹಿಂದಿನ ಸರ್ಕಾರ ಇದ್ದಾಗ, ಕೈಗಾರಿಕೆ ಮಂತ್ರಿಗಳಿದ್ದಾಗ ಹೋರಾಟವನ್ನು ಮಾಡಿ ಆ ಜಮೀನನ್ನು ನಾವು ಯಾವುದೇ ಕಾಲಕ್ಕೂ ಒಂದು ಇಂಚು ಕೊಡೋದಿಲ್ಲ ಅಂತ ತಿಳ್ಕೊಂಡು ನಮ್ಮ ಗ್ರಾಮಸ್ಥರು 6 ತಿಂಗಳು ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ಕೊತ ಬಂದಿದ್ದೈತೆ ಸರ. ಇವತ್ತಲ್ಲಿ ಏಕಾಏಕಿ ಬಂದು ಏನು ಗ್ರಾಮಸ್ಥರ ಒಂದು ಏನು ಯಾರನ್ನು ಕೇಳಿಲ್ಲ, ಏನು ಗ್ರಾಮ ಸಭಾ ಮಾಡಿಲ್ಲ, ಯಾವುದೂ ನಮಗೆ ಏನು ಮನವಿ ಏನು ತಿಳಿಸಿಲ್ಲ ಸರ. ಬಂದು ಅಲ್ಲೇ JCP ತೆಗೆದು ಅಲ್ಲೇ ರೋಡಿಗೆ ಈಗೇನು 4 ಲೇನ್ ರೋಡ್ ಹಾಕತ್ತ ಸರ, ಅದಕ್ಕೆ ಗರ್ ಸೇರಾಕತ್ತಾರೆ ಸರ. ಅದಕ್ಕೆ ನಾವು ಆಗಲೇ ಒಂದಿಷ್ಟು ನಮ್ಮ ಗ್ರಾಮಸ್ಥರು ಅದನ್ನು ಹೋಗಿ ಹೇಳಿ ಬಂದ್ ಮಾಡಿದ್ರು ಸರ. ಬಂದ್ ಮಾಡಿದ್ರು ಅವರು. ನಾವೇನಂತ ಮಾಡಿದ್ವಿ, ಅವರು ಸ್ವಂತ ಜಮೀನದೊಳಗೆ ಯಾರಾದರೂ ಹೇರಾಕತ್ತಿದ್ರೆ ಅದಕ್ಕೆ ನಾವೇನು ಮಾಡಕ್ಕೆ ಬರೋದಿಲ್ಲ. ನಮ್ಮ ಬೊಮ್ಮಾಳ ಜಾಗದೊಳಗೆ ಹೇರಾಕತ್ತಿದ್ರೆ ನಾವು ಅದಕ್ಕೆ ತಕರಾರು ಮಾಡೋಣ ಅಂತ ತಿಳ್ಕೊಂಡು ಒಂದು ದಿವ್ಸ ಹೋಗಿ ನಾವು ಅವ್ರನ್ನ ತಕರಾರು ಮಾಡಿದ್ವಿ ಸರ. ಇಲ್ಲ, ಇಲ್ಲಿ ಹೇರಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ, ಇದು ನಮ್ಮ ಬೊಮ್ಮಾಳ ಜಾಗ ಅಂದ್ರೆ ದನ ಕರ ಕುರಿ ಮರಿ ಮೇಯ್ಲಿಕ್ಕೆ ಬೇಕು, ಯಾಕೆ ನಮ್ಗೆ ಅವಶ್ಯವಾದದ್ದು ಐತಿದು, ನಾವು ಇದನ್ನು ಮಾಡಿ ಕೊಡೋದಿಲ್ಲ ಅಂತ ತಿಳ್ಕೊಂಡು ಅವತ್ತು ಅವ್ರನ್ನ ಬಂದ್ ಮಾಡಿದ್ವಿ ಸರ. ಬಂದ್ ಮಾಡಿ ಅವತ್ತು ನಾವು ಗ್ರಾಮ ಪಂಚಾಯತಿ ಒಳಗೆ ಹೋಗಿ PD ಅವ್ರನ್ನ ಕೇಳಿದ್ವಿ ಸರ. ನಿಮಗೇನಾರ ಇವ್ರು ಏನಾರ ತಿಳಿಸ್ಯಾರೋ ಏನೋ ಅವ್ರು ಅವ್ರನ್ನ ಕೇಳಿದ್ರೆ ನಾವು PD ಅವ್ರಿಗೆ ಅತ್ತು ಮ್ಯಾಗ DC ನಾವು ಆಡ್ಕೊಂಡು ಅವ್ರು ನಮಗೆ ಹೇಳಿದ್ರು ಸರ. ನೀವು ಯಾಲಿಂದ ತಂದ್ರು ಅದನ್ನು ಮಾಡೋಕೆ ನಾವು ಅವಕಾಶ ಅಂತ ತಿಳ್ಕೊಂಡು ನಾವು ಅವತ್ತು ಮನವಿ ತಯಾರು ಮಾಡಿಕೊಂಡು ಅಲ್ಲೇ ತಹಶೀಲ್ದಾರ್ ಆಫೀಸಿಗೆ ಮತ್ತು ಫಾರೆಸ್ಟರ್ ಬಾದಾಮಿ ಮತ್ತು ದಂಡಾಧಿಕಾರಿಗೆ ಕೊಟ್ಟಿವ್ರು ಸರ. ಮುಂದೆ DC ಆಫೀಸಿಗೂ ಬಂದಿದ್ದೀವ್ರಿ ಸರ್. ಅವತ್ತು ಒಂದು 10 ಮಂದಿ ಬಂದಿದ್ರು ಸರ್. ನಮ್ಮೂರ ಜಾತ್ರೆ ಅದು ಇತ್ತು. 10 ಮಂದಿ ಬಂದು ಸರ, ನಮಗೆ ಅಲ್ಲೇ ಕೆರಿಗಿರಿ ಮಾಡೋದು ಅವಶ್ಯ ಇಲ್ಲ, ನಮಗೆ ಯಾವುದೇ ಕಾರಣಕ್ಕೂ ನಾವು ಅದನ್ನು ಬಿಟ್ಟು ಕೊಡೋದಿಲ್ಲ, ನಾವು ಅದ್ರ ಸಂಬಂಧನ ನಾವು ಹೋರಾಟ ಮಾಡ್ಕೊತ ಬಂದೀವಿ. ಈಗಾದರೂ ನಾವು ನಿಮಗೂ ಅದನ್ನು ಗರಸ್ ತೆಗಿಲಿಕ್ಕೆ ನೀವು ಕೆರೆ ನಿರ್ಮಾಣ ಮಾಡ್ತೀರಂದ್ರೆ ನಾವು ಅದಕ್ಕೇನು ಅವಕಾಶ ಇಲ್ಲ ಸರ್ ಅಂತಂದಾಗ, ಇಲ್ಲ ನಿಮ್ಗೆ ಒಳ್ಳೇದಕ್ಕೆ ಅದು 6-7 ಕೋಟಿ ರೂಪಾಯಿ ನೀವಾಗಲೈತಿ, ನೀವು ಯಾಕೆ ಬಿಡ್ತಿದ್ರಿ ಸರ್? ಅವರು ಬೇಡ ಸರ್, ಅದು ಎಷ್ಟೋ ನೀವು ಇದು ಅಂದ್ರೂ ನಮಗೇನು ಅದ್ರ ಅವಶ್ಯ ಇಲ್ಲ ಸರ್. ಅದು ನಡು ಭೂಮಿ ಒಳಗೆ ರೈತರ ಭೂಮಿ ಒಳಗೆ ಇತ್ತಂದ್ರೆ ಕೆರೆ ಇತ್ತು, ಹೌದಪ್ಪ, ಅಲ್ಲಿ ನೀರು ನಿಂತಿಂದ ರೈತರು ಪಂಪ್ಸೆಟ್ ಹಚ್ಚಿ ಮುಂದೆ ತಮ್ಮ ಹೊಲಕ್ಕೆ ತೊಗೊಂತಾರೆ ಅನ್ನುವಂಥ ಸ್ಥಿತಿಯೊಳಗೂ ಇಲ್ಲ ಸರ್ ಅದು. ಮತ್ತು ಅಲ್ಲೇ ಈಗ ಅವರು 31 ಎಕರೆ ಮಾಡ್ಯಾರ ಸರ್. ಒಂದು 13 ಎಕರೆ, ಒಂದು 13 ಎಕರೆ, ಒಂದು 5 ಎಕರೆ, 31 ಎಕರೆ ತಾವು ಇದು ಮಾಡ್ಕೊಂಡಾರ ಸರ. 31 ಎಕರೆನೂ ಅಗದು ಮಣ್ಣು ತೊಗೊಂಡು ಹೋದ್ರೆ ಸರ, ಅದು ಭೂಮಿ ಏನು ಬಂಜರು ಭೂಮಿ ಆಗಿಂದ ಮುಂದೆ ಏನು ಮಾಡೋದು ಸರ್ ಅಲ್ಲಿ? ಹೌದು ಸರ, ಯಾವುದೇ ಇಂದ ಅದಕ್ಕೆ ಸರ ನಾವು ಅವತ್ತು DC ಅವರಿಗೆ ಬಂದು ಮನವಿ ಕೊಟ್ಟು ಏನು ಹೇಳಿದ್ವಿ ಸರ, ನಾವು ಅವ್ರು ಹೇಳಿದ್ವಿ, ಅವ್ರು ಇಲ್ಲ ನಿಮ್ಗೆ ಒಳ್ಳೇದಾಗತ್ತೆ ಅದು ಇದು ಹೇಳಿದ್ರು ಸರ. ಆದರೂ ನಾವೇನು ಹೇಳಿದ್ವಿ, ನಮ್ಮ ಊರಾಗ ಜಾತ್ರೆ ಐತಿ, ಅದಕ್ಕೆ ನಾವು ಒಂದು 10 ಮಂದಿ ಬಂದೀವಿ. ಈಗ ನಾವು ಎಲ್ಲರೂ ನಮ್ಮ ಗ್ರಾಮಸ್ಥರು ಗ್ರಾಮ ಸಭೆಯನ್ನು ಕರೆದು ಎಲ್ಲರೂ ಕೂಡಿ ನಾವು ಇನ್ನೂ ಅವಾಗೆಲ್ಲರೂ ನಾವು ಚರ್ಚೆ ಮಾಡ್ಕೊಂಡು ಬರ್ತೀವ್ರಿ ಅಂಥೇಳಿ ನಾವು ಹೇಳಿದ್ವಿ ಸರ. ಅದಕ್ಕೆ ಇವತ್ತು ಎಲ್ಲರೂ ನಮ್ಮ ಗ್ರಾಮಸ್ಥರು ಕೂಡಿ ನಾವು 8 ದಿವಸ ಚರ್ಚೆ ಮಾಡಿದ್ವಿ. ಯಾವುದೇ ಕಾರಣಕ್ಕೂ ಆ ಕೆರೆ ಆಗೋದ್ರಿಂದ ನಮ್ಗೆ ಲಾಭ ಇಲ್ಲ, ಅದನ್ನು ಮಾಡೋಕ್ಕೂ ಬಿಡುದಿಲ್ಲ. ಇದಕ್ಕೆ ಏನಂದ್ರೆ ಒತ್ತಾಯಕ್ಕೆ ಬಂದು ಮಾಡೋರು ಯಾರಿಗೆ ಕೂಡ ಸಭೆ ಯಾಕಂದ್ರೆ 2-3 ವರ್ಷ ಗಂಟೆ ಕಾವುದಾಗೈತೆ ಸರ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.